ಹೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಭಾವ ಬಳಸಿದ್ದಾರೆ, ಆ ಮೂಲಕ 14 ಸೈಟ್ ಅನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು. ಒಂದ್ ಕಡೆ ಲೋಕಾಯುಕ್ತದಲ್ಲಿ ಆಲ್ರೆಡಿ ಈಗ ತನಿಖೆ ಪ್ರಾರಂಭ ಆಗಿದೆ. ಈ ತನಿಖೆಯ ಬೆನ್ನಿಗೆ ಯಾರ್ಯಾರು ಯಾವ ರೀತಿ ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಜಿಟಿ ದೇವೇಗೌಡರ ಹೆಸರು, ಅಂದ್ರೆ ಅವರ ಆಪ್ತರು ಕೂಡ ಈ ರೀತಿ ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ನಮಗೆಲ್ಲ ನೆನಪಿದೆ, ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು. ಕಾರಣ ಮೂಡಾದಲ್ಲಿ ಒಂದಷ್ಟು ಸೈಟ್ಗಳನ್ನ ಪಡೆದುಕೊಂಡಿರೋದು ಬಹುತೇಕ ಆ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ ಎನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಟಿ ದೇವೇಗೌಡರಿಗೆ ಮೂಡಾ ಕಾರ್ಮೋಡ, ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡಾ ಹಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು, ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ. ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ 19 ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು, ಜಿಟಿಡಿಗೆ ಮೂಡಾ ಕಾರ್ಮೋಡ ಕವೆದಂತಾಗಿದೆ. ಮೂಡಾಗೆ ಯಾರಾದ್ರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ. ಹೋಗಿ ಬಂದು ಮನವಿ ಮಾಡಿದ್ಮೇಲೆ ಪರಿಹಾರ ಸಿಗುತ್ತೆ. ಆದ್ರೆ ಮಹೇಂದ್ರಗೆ ಮಾತ್ರ 2.20 ಎಕರೆ ಜಮೀನು ನೀಡಿದ್ದಕ್ಕೆ 19 ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ. ಮಹೇಂದ್ರಗೆ 19 ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ. 2020ರ ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ. 2021ರ ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ. ಅಂದ್ರೆ ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ. ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ. ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಯಬೇಕಾಗುತ್ತೆ. ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ. ಮೂಡಾ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್. ಇನ್ನು ಮೂಡಾ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಆಸ್ತಿ ಬಗ್ಗೆ ಮೂಡಾದಲ್ಲಿ ಅಧಿಕೃತ ದಾಖಲೆ ಇಲ್ಲ. ಮೂಡಾ ವಶದ ಸಿಎ ಸೈಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ. ಮೂಡಾದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು, ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಮೂಡಾ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು, ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೂಡಾ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಭಾವ ಬಳಸಿದ್ದಾರೆ, ಆ ಮೂಲಕ 14 ಸೈಟ್ ಅನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು. ಒಂದ್ ಕಡೆ ಲೋಕಾಯುಕ್ತದಲ್ಲಿ ಆಲ್ರೆಡಿ ಈಗ ತನಿಖೆ ಪ್ರಾರಂಭ ಆಗಿದೆ. ಈ ತನಿಖೆಯ ಬೆನ್ನಿಗೆ ಯಾರ್ಯಾರು ಯಾವ ರೀತಿ ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಜಿಟಿ ದೇವೇಗೌಡರ ಹೆಸರು, ಅಂದ್ರೆ ಅವರ ಆಪ್ತರು ಕೂಡ ಈ ರೀತಿ ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ನಮಗೆಲ್ಲ ನೆನಪಿದೆ, ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು. ಕಾರಣ ಮೂಡಾದಲ್ಲಿ ಒಂದಷ್ಟು ಸೈಟ್ಗಳನ್ನ ಪಡೆದುಕೊಂಡಿರೋದು ಬಹುತೇಕ ಆ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ ಎನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಜಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ. ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ. ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ 19 ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ಮೋಡ ಕವೆದಂತಾಗಿದೆ. ಮೂಡಗೆ ಯಾರಾದ್ರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ. ಹೋಗಿ ಬಂದು ಮನವಿ ಮಾಡಿದ್ಮೇಲೆ ಪರಿಹಾರ ಸಿಗುತ್ತೆ. ಆದ್ರೆ ಮಹೇಂದ್ರಗೆ ಮಾತ್ರ 2.20 ಎಕರೆ ಜಮೀನು ನೀಡಿದ್ದಕ್ಕೆ 19 ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ. ಮಹೇಂದ್ರಗೆ 19 ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ. 2021 ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ. ಅಂದ್ರೆ ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ. ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ. ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಯಬೇಕಾಗುತ್ತೆ. ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ. ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್. ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ. ಮೂಡ ವಶದ ಸಿಎ ಸೈಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ. ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು, ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಹಗರಣದ ತನಿಖೆ ವೇಳೆ ಜಿಟಿ ದೇವೇಗೌಡ ಸಹೋದರಿ ಮಗನ ಹೆಸರಿಗೆ 19 ಸೈಟ್ ನೀಡಿರುವ ಬಗ್ಗೆ ಗೊತ್ತಾಗ್ಬಿಟ್ಟಿದೆ. ಆದ್ರೆ ಹೀಗೆ ನಿವೇಶನ ನೀಡಿರುವ ಹಿಂದೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಭಾವ ಬಳಸಿದ್ದಾರೆ, ಆ ಮೂಲಕ 14 ಸೈಟ್ ಅನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು. ಒಂದ್ ಕಡೆ ಲೋಕಾಯುಕ್ತದಲ್ಲಿ ಆಲ್ರೆಡಿ ಈಗ ತನಿಖೆ ಪ್ರಾರಂಭ ಆಗಿದೆ. ಈ ತನಿಖೆಯ ಬೆನ್ನಿಗೆ ಯಾರ್ಯಾರು ಯಾವ ರೀತಿ ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಜಿಟಿ ದೇವೇಗೌಡರ ಹೆಸರು, ಅಂದರೆ ಅವರ ಆಪ್ತರು ಕೂಡ ಈ ರೀತಿ ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ನಮಗೆಲ್ಲ ನೆನಪಿದೆ, ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು. ಕಾರಣ ಮೂಡಾದಲ್ಲಿ ಒಂದಷ್ಟು ಸೈಟ್ಗಳನ್ನ ಪಡೆದುಕೊಂಡಿರೋದು ಬಹುತೇಕ ಆ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಟಿ ದೇವೇಗೌಡರಿಗೆ ಮೂಡ ಕಾರ್ಮೋಡ. ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ. ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿದ್ದ ಮೂಡ ಹಗರಣದಲ್ಲಿ ಸಿಲುಕಿ ಸಿಎಂ ವಿಲವಿಲ ಒದ್ದಾಡ್ತಿದ್ದಾರೆ. ಇದರ ತನಿಖೆ ಕೂಡ ದಿನದಿಂದ ದಿನಕ್ಕೆ ಚುರುಕಾಗಿದ್ದು ಈಗ ಜಿಟಿ ದೇವೇಗೌಡರ ಹೆಸರು ತುಳುಕು ಹಾಕಿಕೊಂಡಿದೆ. ಜಿಟಿಡಿ ಸಹೋದರಿ ಮಗ ಮಹೇಂದ್ರನ ಹೆಸರಿಗೆ 19 ಸೈಟ್ ಹಂಚಿಕೆಯಾಗಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದ್ದು ಜಿಟಿಡಿಗೆ ಮೂಡ ಕಾರ್ಮೋಡ ಕವೆದಂತಾಗಿದೆ. ಮೂಡಗೆ ಯಾರಾದ್ರೂ ಜಾಮೀನು ನೀಡಿದ್ರೆ ಪರಿಹಾರಕ್ಕಾಗಿ ಹಲವು ಬಾರಿ ಅಲೆಯಬೇಕಾಗುತ್ತೆ. ಹೋಗಿ ಬಂದು ಮನವಿ ಮಾಡಿದ್ಮೇಲೆ ಪರಿಹಾರ ಸಿಗುತ್ತೆ. ಆದ್ರೆ ಮಹೇಂದ್ರಗೆ ಮಾತ್ರ 2.20 ಎಕರೆ ಜಮೀನು ನೀಡಿದ್ದಕ್ಕೆ 19 ನಿವೇಶನ ಸಿಕ್ತು ಅನ್ನೋದು ಅನುಮಾನದ ಜೊತೆ ಕುತೂಹಲ ಹೆಚ್ಚಿಸಿದೆ. ಮಹೇಂದ್ರಗೆ 19 ಸೈಟ್ ನೀಡಿರುವ ಬಗ್ಗೆ ಹಲವು ಅನುಮಾನ ವ್ಯಕ್ತವಾಗಿದೆ. 2020 ಸೆಪ್ಟೆಂಬರ್ನಲ್ಲಿ ಮಹೇಂದ್ರರ ಜಮೀನು ಖರೀದಿ ಮಾಡಿದ್ದಾರೆ.
2021 ಮೇ ತಿಂಗಳಲ್ಲಿ 50-50 ಅನುಪಾತದಲ್ಲಿ 19 ಸೈಟ್ಗಳನ್ನ ಮಹೇಂದ್ರ ಪಡೆದಿದ್ದಾರೆ. ಅಂದ್ರೆ ಜಮೀನು ಖರೀದಿ ಮಾಡಿದ 7 ತಿಂಗಳ ಅಂತರದಲ್ಲೇ ಮಹೇಂದ್ರಗೆ ಪರಿಹಾರ ಸಿಕ್ಕಿದೆ. ಇದೇ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಪರಿಹಾರ ಪಡೆದ ವಿಚಾರವಾಗಿದೆ. ಯಾಕಂದ್ರೆ ಸಾಮಾನ್ಯರಾದ್ರೆ ಮೂಡದಿಂದ ಪರಿಹಾರ ಪಡೆಯಬೇಕಂದ್ರೆ ಕಚೇರಿಗೆ ಸಾಕಷ್ಟು ಅಲೆಯಬೇಕಾಗುತ್ತೆ. ಆದ್ರೆ ಮಹೇಂದ್ರಗೆ ಇಷ್ಟು ಬೇಗ ಪರಿಹಾರ ಹೇಗೆ ಸಿಕ್ತು ಅನ್ನೋದು ಅನುಮಾನ ವ್ಯಕ್ತವಾಗಿದೆ. ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತರು ಶಾಕ್. ಇನ್ನು ಮೂಡ ಅವ್ಯವಹಾರದ ಬಗ್ಗೆ ಆಯುಕ್ತ ರಘುನಂದನ್ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಆಸ್ತಿ ಬಗ್ಗೆ ಮೂಡದಲ್ಲಿ ಅಧಿಕೃತ ದಾಖಲೆ ಇಲ್ಲ. ಮೂಡ ವಶದ ಸಿಎ ಸೈಟ್ಗಳ ಅಧಿಕೃತ ಪಟ್ಟಿಯೇ ಇಲ್ಲ. ಮೂಡದಿಂದ ನಿರ್ಮಾಣವಾಗಿರುವ ಮಳಿಗೆಗಳೆಷ್ಟು, ಮಳಿಗೆಗಳಿಂದ ಬರುತ್ತಿರುವ ಆದಾಯದ ಬಗ್ಗೆ ಮಾಹಿತಿ ಇಲ್ಲ. ಹೀಗಾಗಿ ಮೂಡ ಆಸ್ತಿ ರಕ್ಷಣೆಗೆ ಆಯುಕ್ತ ರಘುನಂದನ್ ಮುಂದಾಗಿದ್ದು ಆಸ್ತಿ ಬಾಡಿಗೆ ವಿವರ ಡಿಜಿಟಲೀಕರಣ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.